ಮೆಕ್ಕೆಜೋಳ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಚ್ಚಿ ನಿಂಬೆ ರಸ ಹಚ್ಬಿಟ್ಟು ಇವಾಗ ತಿಕ್ಕಿ ತಿಂತೀವಿ ನೋಡ್ರಿ. ಭಾರಿ ಸೂಪರ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಇದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಡಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾನು ಹಾಗಲಕಾಯಿ ಮಾಡಕತ್ತೇನೆ ರೀ. ಅಂದರೆ ಹಾಗಲಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಂಗಾಗಿಬಿಟ್ಟು ಇವಾಗ ಎಣ್ಗಾಯಿ ಬದ್ನೆಕಾಯಿ ನಾವು ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ ನಾವು ಇದನ್ನು ಕೂಡ ಹಾಗಲಕಾಯಿ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದು ಈರುಳ್ಳಿ, ಒಂದು ಟೊಮೆಟೊ ತಂದು ಚೆನ್ನಾಗಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಪೌಡ್ರ್, ಉಪ್ಪು, ಖಾರ, ರುಚಿಗೆ ತಕ್ಕಷ್ಟು ಮತ್ತು ಹಳದಿ ಮತ್ತು ಗರಂ ಮಸಾಲೆ ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಹಾಗಲಕಾಯಿನ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ನಾನು ಇವಾಗ ಅದರೊಳಗೆ ತುಂಬಿಬಿಟ್ಟು ಮಸಾಲೆ ಎಲ್ಲ ತುಂಬಿಬಿಟ್ಟು ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಒಂದಿಷ್ಟು ಕಡಲೆಬೇಳೆ ಹಾಕ್ಕೊಂಡು ನಾನು ಇವಾಗ ಒಗ್ಗರಣೆ ಕೊಡಕತ್ತೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿಬಿಟ್ಟು ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿರೋದು. ತುಂಬ ವೆರೈಟಿ ಬೇರೆ ಬೇರೆ ಥರ ಮಾಡೀನಿ. ಇದು ಒಂದು ಥರ ಮಾಡಿದ್ರಾಯ್ತು, ಟ್ರೈ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನಿವಾಗ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ಥರ ಮಾಡೋದು. ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಳಕತ್ತೀನಿ. ಹಾಗೆ ಪ್ಲೇಟಲ್ಲಿ ಉಳಿದಂಥ ಎಲ್ಲ ಮಸಾಲೆ ಕೂಡ ನಾವು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ರೆ ಹಾಗಲಕಾಯಿ ರೆಸಿಪಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ. ಯಾವ ಥರ ಆಗ್ತದೆ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತೀನಿ ಆಮೇಲೆ. ನೋಡಿರಿ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಅದನ್ನು ನಾವು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಜವಾರಿ ಏನು ಗ್ರೀನ್ ಕಲರ್ ಇರುತ್ತಲ್ಲ ಫ್ರೆಂಡ್ಸ್ ಹಾಗಲಕಾಯಿ, ಅದು ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪನೂ ಕೂಡ ಕಹಿ ಅನಿಸಲ್ಲ. ಇನ್ನೊಂದು ವೈಟ್ ಕಲರ್ದಾಗ ಇರ್ತದೆ, ಅದು ಸ್ವಲ್ಪ ಕಹಿ ಅನ್ನಿಸ್ತದೆ ಕೂಡ. ಅಂದ್ರೂ ನಾನು ಮಾತ್ರ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಂಗಾಗಿ ನಾನು ಎಷ್ಟೇ ಕಹಿ ಇರಲಿ ನಾನು ಬಿಡೋಂಗಿಲ್ಲ, ನಾನು ತಿಂತೀನಿ. ತುಂಬ ಇಷ್ಟ ಆಗುತ್ತೆ ನನಗೆ ಹಾಗಲಕಾಯಿ ಪಲ್ಯ. ಹಂಗಾಗಿಬಿಟ್ಟು ನಾನು ಕೂಡ ಇವಾಗ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು ನಿಮಗೂ ತೋರಿಸ್ತೀನಿ. ಇವಾಗ ನಾನು ಇದು ಮಾಡ್ತಾಯಿದ್ದೀನಿ ರೆಡಿ. ಹಂಗಾಗಿ ಇವಾಗ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಕೊಡ್ತಾಯಿಲ್ಲ, ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಿ ಫ್ರೆಂಡ್ಸ. ಹಂಗಾಗಿಬಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ಶೇರ್ ಮಾಡಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಕಡೆ ನಾನು ಮೆಕ್ಕೆ ತೆನೆ ತೊಗೊಂಡು ಬಂದಿದ್ದೆ ಹಸಿವು. ಹಂಗಾಗಿಬಿಟ್ಟು ಅದನ್ನು ಕೂಡ ಒಂದು ಸೈಡಲ್ಲಿ ನಾನು ಬೇಯಿಸೋಕ್ಕಿಟ್ಟಿದ್ದೆ. ನಾನು ಮೆಕ್ಕೆ ತೆನೆ ಅಂದ್ರೂ ತುಂಬಾ ಇಷ್ಟ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ನೋಡಿರಿ ಯಾವ ಥರ ರೆಡಿ ಆಯಿತು ಹಾಗಲಕಾಯಿ ಪಲ್ಯ. ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಈ ಕಡೆ ಮೆಕ್ಕೆಜೋಳ ಬೇಯಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಮೆಕ್ಕೆ ತೆನೆ ಇರ್ತದಲ್ಲ ಫ್ರೆಂಡ್ಸ್ ಬೇಯಿಸಿದ್ದು, ಅದಕ್ಕೆ ಹಚ್ಚಿಬಿಟ್ಟು ತಿನ್ನಬೇಕು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಾನು ಈ ಥರ ಮಾಡೀನಿ. ಇವಾಗ ಪಲ್ಯ ರೆಡಿ ಆಯ್ತು ನೋಡಿರಿ. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿರಿ, ನಾನು ಮತ್ತು ನಮ್ಮ ಮನೆಯವರು, ನನ್ನ ಚಿಕ್ಕ ಮಗ ಸಂಪ್ರೀತ್ ಅಂತ ಅನ್ನಲ್ರಿ, ಅವನು ಕೂಡ ತುಂಬಾ ಇಷ್ಟಪಡ್ತಾನೆ ರೀ. ನಮ್ಮ ಮೂವರಿಗೋಸ್ಕರ ನಾನು ಇವಾಗ ರೆಡಿ ಮಾಡಿ ನೋಡಿರಿ ಪಲ್ಯ. ಇವಾಗ ಮೆಕ್ಕೆಜೋಳ ಬೆಂದಾವ್ರಿ. ಹಂಗಾಗಿಬಿಟ್ಟು ಇವಾಗ ನಾ ಕಡೆ ತೆಗೆದುಬಿಟ್ಟು ಬೇಯಿಸಿದ್ದು ತೆಗೆದುಬಿಟ್ಟು ಇವಾಗ ಉಪ್ಪು ಖಾರ ನಿಂಬೆ ಹುಳಿ ಹಚ್ಚಾಕತ್ತೀನಿ ನೋಡಿರಿ. ಇವಾಗ ರೆಡಿ ಮಾಡ್ಕೊಕತ್ತೀವಿ ರೀ ತಿನ್ನೋಕೆ. ರೆಡಿ ಮಾಡಿ ಇಟ್ಕೋಕತ್ತೀನಿ. ಇವೆಲ್ಲಷ್ಟಕ್ಕೂ ಹಚ್ಬಿಟ್ಟು ಒಟ್ಟಿಗೆ ರೆಡಿ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಮಾಡಕತ್ತೀನಿ ರೀ. ಈಗ ನಾನು ನನ್ನ ಚಿಕ್ಕ ಮಗ ಇಬ್ಬರು ಕುಂತು ತಿಂತೀವಿ ನೋಡಿರಿ ಫ್ರೆಂಡ್ಸು. ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಹಾಗಾಗಿಬಿಟ್ಟು ನಾನು ಮಾರ್ಕೆಟಿಂದ ತರ್ತೀನಲ್ಲ ಫ್ರೆಂಡ್ಸ್, ಹಂಗಾಗಿಬಿಟ್ಟು ನಾನು ಇವಾಗ ಅದೇ ಥರನೇ ಮಾಡ್ಕೊಂಡು ತಿನ್ನಕತ್ತೀನಿ ರೀ. ನನ್ನ ಮಗನ ಹೇಳಕತ್ತಿದ್ದೀನಿ, ಅವನು ತುಂಬಾ ಇಷ್ಟಪಡ್ತಾನೆ ರೀ. ನಾನು ನೋಡಿದರೆ ಮಾತ್ರ ಬಿಡೋಂಗಿಲ್ಲ, ತೊಗೊಂಡು ಬಂದು ಈ ಥರ ಬೇಯಿಸ್ಬಿಟ್ಟು ತಿಂತೀವಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.